ಈ ಹಿಂದೂ ನರಮೇಧದಲ್ಲಿ 3 ಕನ್ನಡಿಗರು ಮೃತಪಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಈಗ ಕಾಶ್ಮೀರದಲ್ಲಿ ಭರತ್ ಕೊನೆಯ ಕ್ಷಣದ ಫೋಟೋ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಪತ್ನಿ ಮತ್ತು ಪುತ್ರರೊಂದಿಗೆ ಫೋಟೋ ತೆಗೆಸಿಕೊಂಡಿದ್ದರು ಭೂಷಣ್. ಪ್ರವಾಸಕ್ಕೆ ಹೋದವರು ಹೆಜ್ಜೆ ಹೆಜ್ಜೆಗೂ ಫೋಟೋ ತಗೋತಾರೆ. ಉಗ್ರರ ದಾಳಿಗೂ ಮುನ್ನ ಫೋಟೋ ತೆಗೆಸಿಕೊಂಡಿದ್ದರು ಭರತ್ ಭೂಷಣ್. ಕಾಶ್ಮೀರದಲ್ಲಿ ಅವರು ಭರತ್ ಭೂಷಣ್ ಮತ್ತು ಪತ್ನಿ ಮತ್ತು ಮಗು 3 ಜನ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಫೋಟೋ. ಇನ್ನೂ ಒಂದು ಫೋಟೋ ಬಂದಿತ್ತು, ಅವರು ಜರ್ಕಿನೆಲ್ಲ ಹಾಕೊಂಡು ತೆಗೆಸ್ಕೊಂಡಿದ್ದು. ಒಟ್ಟು ಫೋಟೋಗಳು ರಿವೀಲ್ ಆಗ್ತಾರೆ ಟುಲಿಪ್ ಗಾರ್ಡನ್ನಲ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ಒಟ್ಟು ಇದೆಲ್ಲ ಮುಗಿಸ್ಕೊಂಡೇ ಅವರು ಪಹಲ್ಗಾಮ್ಗೆ ಬಂದಿರೋದು. ಯಾರಿಗೆ ಗೊತ್ತಿತ್ತು ಈ ಕ್ಷಣದಲ್ಲೂ ಕೂಡ ಭರತ್ ಭೂಷಣ್ಗೆ ನಾನು ಸಾಯಲಿದ್ದೇನೆ ಅಂತಕ್ಕಂಥ ಸಣ್ಣ ಅರಿವು ಕೂಡ ಇರಲಿಕ್ಕಿಲ್ಲ. ನೋಡಿ ಎಷ್ಟು ಖುಷಿ ಇದೆ, ಗಂಡ ಹೆಂಡತಿ ಮಗು. ಅವ್ರು ಹೋಗಿರೋದೇ ಫಸ್ಟ್ ಆಫ್ ಆಲ್ ಆ ಜಾಗವನ್ನು ಎಂಜಾಯ್ ಮಾಡೋದಕ್ಕೆ. ಅವ್ರು ಎಂಜಾಯ್ ಮಾಡ್ಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಬಂದ ರಾಕ್ಷಸರು ಧರ್ಮದ ಹೆಸರಿನಲ್ಲಿ ಧರ್ಮದ ಹೆಸರನ್ನು ಹೇಳಿ, ಹೆಸರನ್ನು ಕೇಳಿ ಆತನನ್ನು, ಆಮೇಲೆ ಭರತ್ ಭೂಷಣ್ ಅಂತ ನೇರವಾಗಿ ಹೇಳಿದ್ರಂತವ್ರು. ನನ್ನ ಹೆಸರು ಭರತ್ ಭೂಷಣ್, ನಾನು ಹಿಂದೂ ಅಂದ್ರಂತೆ. ಹಂಗಂದು ಕೂಡಲೇ ಹೊಡೆದಿದ್ದಾರೆ, ಹಣೆಗೆ ನೇರವಾಗಿ ಶೂಟ್ ಮಾಡಿದ್ದಾರೆ ಅಂತ ಅವರ ಪತ್ನಿ ಹೇಳ್ತಾ ಇದ್ರು. ನಮ್ಮನ್ನಾದರೂ ಕೊಂದುಬಿಡಿ ಅಂತಂದ್ರೆ ಹೋಗಿ ಮೋದಿಗೆ ಹೇಳು ಅಂತ ಹೇಳೋ ಅಷ್ಟು ದಾರ್ಷ್ಟ್ಯತನ ನನ್ನ ಮಕ್ಕಳಿಗಿದೆ ಅಂತಂದ್ರೆ ಅವ್ರಿಗೆ. ಅದಕ್ಕೂ ಒಂದು ರೀಸನ್ ಇದೆ. ಅವ್ರು ಏನಂತ ಅದ್ರಲ್ಲಿ ಹೇಳೋದು, ದೊಡ್ಡ ಗಂಡಸ್ತನ ತೋರಿಸೋದು. ನಾವು ಹೆಣ್ಮಕ್ಳ ಮೇಲೆ ಕೈ ಮಾಡಲ್ಲ, ನಮ್ಮ ಧರ್ಮದಲ್ಲಿ ಕೊಂದು ಹಾಕಲ್ಲ ಅಂತ. ಇದು ಗಂಡಸ್ತನ, ನಿಶಸ್ತ್ರ ದಾರಿಗಳ ಮೇಲೆ ನೀವು ಹಲ್ಲೆ ಮಾಡೋದು ಗಂಡಸ್ತನ. ಇದನ್ನ ಗಂಡಸರು ಅಂತಾರ ಅವ್ರನ್ನ. ಆದರೂ ತಮ್ಮ ಆ ಚಟ ಇತ್ತಲ್ಲ, ಅದನ್ನು ದ ರೆಸಿಸ್ಟೆಂಟ್ ಫ್ರಂಟ್ ಅನ್ನೋ ಒಂದು ಸಂಘಟನೆ, ಲಷ್ಕರ್-ಎ ತೊಯ್ಬಾದ ಇನ್ನೊಂದು ಸಂಘಟನೆ, ಅದು ಅಷ್ಟೇ. ಆ ರೆಸಿಸ್ಟೆಂಟ್ ಫ್ರಂಟ್ನವರು ತೀರಿಸ್ಕೊಂಡಿದ್ದಾರೆ. ಇದು ಈಗ ಗೊತ್ತಾಗ್ತಾ ಇದೆ.